ಬನಶಂಕರಿ ದೇವಿಗೆ ರಜತ ಪ್ರಭಾವಳಿ ಶ್ರೀಚಕ್ರ ಪಾದ ಸಮರ್ಪಣೆ. ಹುಬ್ಬಳ್ಳಿ. ಎಲ್ಲಿ ನೋಡಿದರೂ ಜನವೋ ಜನ. ಪುರುಷರು ವೈಟ್ ಹಾಗೂ ಹಳದಿ ಬಣ್ಣದ ಬಟ್ಟೆಗಳಲ್ಲಿ ಮಿಂಚುತ್ತಿದ್ದರೆ, ಹೆಣ್ಣುಮಕ್ಕಳು ಜರ್ದಾರಿ ಸೀರೆಯುಟ್ಟು ತಲೆಗೆ ಪೇಟಾಸುತ್ತಿ ಭಕ್ತಿ ಭಾವದಿಂದ ಮಿಂಚುತ್ತಿದ್ದರು. ಅಷ್ಟಕ್ಕೂ ಅಲ್ಲಿ ನಡೆಯುತ್ತಿರುವುದು ಏನು ಅಂದ್ರ ನೀವೇ ನೋಡಿ. ವಾ ಓ, ಒಂದು ಕಡೆ ಬನಶಂಕರಿ ದೇವಿ ಹೊತ್ತ ಪಲ್ಲಕ್ಕಿ, ಇನ್ನೊಂದೆಡೆ ದೇವಿಯ ಶ್ರೀಚಕ್ರ ಹಾಗೂ ಪಾದುಕೆ. ಹೌದು, ಇಂದು ಬಹಳ ವಿಜೃಂಭಣೆಯಿಂದ ಬನಶಂಕರಿ ದೇವಿಯ ರಜತ ಪ್ರಭಾವಳಿ ಶ್ರೀಚಕ್ರ ಪಾದಗಳನ್ನು ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಹುಬ್ಬಳ್ಳಿಯ ಸಿದ್ದನಪೇಟ ಚೋಳಿನವರ ಓಣಿಯ ದೇವಾಂಗ ಸಮಾಜದ ಬನಶಂಕರಿ ದೇವಾಲಯಕ್ಕೆ ತರಲಾಯಿತು. ಪುರುಷರು ಶುಭ್ರವಾದ ಬಿಳಿ ಹಾಗೂ ಹಳದಿ ಬಟ್ಟೆ, ತಲೆಗೆ ಪೇಟ ಸುತ್ತಿಕೊಂಡು ಬಂದರೆ, ಹೆಣ್ಣುಮಕ್ಕಳು ಜರಧಾರಿ ಸೀರೆಯುಟ್ಟು ದೇವಸ್ಥಾನಕ್ಕೆ ಬಂದರು. ಸುಭಾಷ ಅಥಣಿ, ಅಧ್ಯಕ್ಷ. ವಾ ಓ, 2 ದಿನಗಳ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಂಡಿರುವ ದೇವಾಂಗ ಸಮಾಜ ಭಯ ಭಕ್ತಿಯಿಂದ ಬನಶಂಕರಿ ದೇವಿಯ ಆರಾಧನೆ ಮಾಡುತ್ತಿದ್ದಾರೆ. ಅದೇ ಸಮಾಜದ ಪ್ರಮುಖ ವ್ಯಕ್ತಿಗಳು ದೇವಿಯ ಉತ್ಸವಕ್ಕೆ ಬೇಕಾಗಿರುವ ಅತ್ಯಮೂಲ್ಯ ವಸ್ತುಗಳನ್ನು ತನುಮನಧನಗಳಿಂದ ಉಡುಗೊರೆಯಾಗಿ ನೀಡಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆ ಕೂಡ ಮಾಡಲಾಗಿದೆ. ವೀರಣ್ಣ ನಿಂಬರಗಿ, ಕಾರ್ಯದರ್ಶಿ. ವಾ ಓ, ಇನ್ನು ಬನಶಂಕರಿ ದೇವಿಯ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ನಾವು ಯಾವುದರಲ್ಲೂ ಕಡಿಮೆಯಿಲ್ಲ ಎಂದು ದೇವಾಂಗ ಸಮಾಜದ ಹೆಣ್ಣುಮಕ್ಕಳು ಭಾಗವಹಿಸಿದ್ದಾರೆ. ಅಂಚಟಗೇರಿ ಓಣಿ ಶ್ರೀ ಬನಶಂಕರಿ ದೇವಸ್ಥಾನದಿಂದ ಕುಂಭ ಹೊತ್ತು 100 ಹೆಣ್ಣುಮಕ್ಕಳು ದೇವಸ್ಥಾನದವರೆಗೆ ಪಾಲ್ಗೊಂಡರು. ಲಕ್ಷ್ಮೀ ಶಿವಳ್ಳಿ, ದೇವಿಯ ಭಕ್ತೆ. ವಾ ಓ, ಒಟ್ಟಾರೆಯಾಗಿ ದೇವಾಂಗ ಸಮಾಜದ ವತಿಯಿಂದ ಶ್ರೀ ಬನಶಂಕರಿ ದೇವಿಯ ರಜತ ಪ್ರಭಾವಳಿ ಶ್ರೀಚಕ್ರ ಪಾದ ಸಮರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರುತ್ತಿದೆ. ಭಕ್ತರು ಬಂದು ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. द्वादशैतावनावनेतु सञ्जन्यपडे शृणुयालते विभ्रारम्भे विवाहे चेतदा सङ्ग्रामे सङ्कटच्छैवः विद्मस्तस्य न जायते कोटिशक्तिसहितानां पातु विश्वेश्वरी. हरिः ओं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते. हरिः ओं शान्तिः शान्तिः शान्तिः. बादामी बनशंकर लिंग पालक शंभू को, श्री राजराजेश्वरी लिंग पालक शंभू को, श्री रामलिंग चौड़ेश्वर लिंग पालक शंभू को, महिषासुर मध्य लिंग पालक शंभू को. ಅದು ಮೂರ್ತಿ ಇಡಕ ಆ ಕಡೆ ಪಲ್ಕಿ ಬೇರೆ ಒಂದು ವ್ಯವಸ್ಥೆ. ಶಂಭೂ को आदि परमेश्वरी लिंग पालक शंभू को, बादामी बनशंकर लिंग पालक शंभू को. ಹಿಂಗ ಉದ್ದೂರಿ ಹೆಂಗ ಆಗಲ್ಲ ಆಗಲ್ಲ ಅಲ್ಲ ಇವ್ರು ಆಟ ನಿಂತಾರ್ರಿ. ಬಾದಾಮಿ ಹರದೇವಿ ನೆನಪಾದಕ ಶಂಭೂಕ, ಆದಿತ್ಯವಾರೇಶ್ವರಿ ನೆನಪಾದಕ, ಅತ್ತಿಮರ್ದ ಸತ್ಯವಾ ನೆನಪಾದಕ, ಈಚಲ ಮರ್ದ ಆಚಾರಿ ನೆನಪಾದಕ, ಮಾವಿನ ಗಿಡದ ಮಾಯಕಾರ್ತಿ ನೆನಪಾದಕ, ಹೊಂಡದ ಕಟ್ಟೆ ಕುಂಡ ಬರ್ಮ ನೆನಪಾದಕ, ವಿಚಿತ್ರ ಮಹಾವಿಚಿತ್ರ ಭುವನೇಶ್ವರಿ ನೆನಪಾದಕ, ಜಲಸ್ಥಾನ ಜಲದೇವತೆ ನೆನಪಾದಕ, ಕಾಶ್ಮೀರ ಕುಂಕುಮ ಪ್ರಿಯಾದೇವಿ ನೆನಪಾದಕ, ಸರ್ವಸಿದ್ಧಿ ಸರ್ವಶಕ್ತಿ ತಾಯಿ ನೆನಪಾದಕ, ಶಂಭುದೇವಿ ನೆನಪಾದಕ, ಬೇಸವಾರ ಅತಿ ಮರ್ದ ಸತ್ಯವ್ವ ನೆನಪಾದಕ, ತಂಗಿನ ಮರ್ದ ತಂಗವ್ವ ನೆನಪಾದಕ. ಎಲ್ಲ ತಾಯಂದ್ರಿಗೆ ಉಪಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ತಾವು ಇಲ್ಲಿ ನಿಮ್ಮ ಎಡಭಾಗದಲ್ಲಿ ಪ್ರಸಾದ ನಿಲಯಕ್ಕೆ ಹೋಗುವ ದಾರಿ ಇದೆ, ಅಲ್ಲಿ ಉಪಹಾರ ಸೇವಿಸಬೇಕಂತ ತಮ್ಮಲ್ಲಿ
कुलभूदेवता श्रीदेवाङ्गदेवतपरब्रह्मणे नमः। षोडशोपचारपुष्कर्तं पूजनमहं करिष्ये। आवाहितो भवत्तापितो भवसन्निहितो भवतु प्रसन्नो भववरदो भवशान्ततो भवन्तु। स्वस्ति कुलभूदेवताभ्यो नमः। देवाङ्गदेवतपरब्रह्मणे नमो नमः। गिरिशन्तहस्तेऽपि वर्षस्प्रवे शिवाङ्गिरित्रतां गुरुमाहि वंशे शिवेन वचसात्मागिरीशाच्छामि शम्भवे नमः। नमस्ते अस्तु भगवन् विश्वेश्वराय महादेवाय त्र्यम्बकाय पूजा ಮಾಡಬೇಕು। ಓಂ ಕಡ್ಡುಂ ಗಡ್ಡಾಂ ತ್ರಿಶೂಲಂ ನಿರ್ವಿಷದಂ रामायामदु देवतादेवाङ्गदेवतपरब्रह्मणे नमः। पूजां करिष्यमाणः सर्वोमि विश्वतो वृत्त्यात्यतिष्ठदशाङ्गुलम्। ದೈವ ಕುಲಕ್ಕೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮಾಧ್ಯಮದವರಿಗೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳು. ಈ ನಮ್ಮ ದೇವಸ್ಥಾನವು ಸುಮಾರು 200 ವರ್ಷದ್ದು ಅಷ್ಟು ಹಳೆಯದಿದ್ದಿದೆ. ಇದು ಒಂದು ಅತ್ಯಂತ ಪುರಾತನವಾಗಿದ್ದು ಇದರಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಸುಮಾರು ಜನ ಭಕ್ತಾದಿಗಳು ಇದ್ದಾರೆ. ಇಲ್ಲಿ ನಾವು ಇವತ್ತು ಪ್ರಭಾವಳಿಯನ್ನು ಹಾಗೂ ಶ್ರೀಚಕ್ರವನ್ನು ನಂತರ ಪಾದುಕೆಯನ್ನು ಅಂಚಡಿಗೇರಿ ಓಣಿ ಬನಶಂಕರಿ ದೇವಸ್ಥಾನದಿಂದ ಅಲ್ಲಿದ ಮುಂದೆ 3000 ಮಟ್ಟದ ಲೈನಿಗೆ ಬಂದು ಅಲ್ಲಿದೆ ಪದ್ಮಾ ಥಿಯೇಟರ್ ವರೆಗೂ ಆ ಲೈನಿಗೆ ಬಂದು ಬ್ರಾಡ್ವೇದಿಂದ ದುರ್ಗದ ಬೆಲ್ಕ್ ಬಂದು ಅಲ್ಲಿದ ದತ್ತಾತ್ರೇಯ ಮಂದಿರ ಕಡೆಯಿಂದ ಬಂದು ಮರಾಠಗಲ್ಲಿ ವೀರಾಪುರ ಓಣಿಯಿಂದ ಬಂದು ಇಲ್ಲಿ ನಮ್ದಿದು ಚೋಳಿನ ಓಣಿವರೆಗೂ ಇದನ್ನ ತಗೊಂಡ್ ಬಂದು ಮೆರವಣಿಗೆ ಮೂಲಕ ತಂದಿದ್ದೇವೆ. ಜೊತೆಯಲ್ಲಿ ತಾಯಂದರು 108 ಕುಂಭ ಕೂಡ ತಗೊಂಡು ಅವ್ರ ವಾದ್ಯ ಮೇಳದೊಂದಿಗೆ ಇಲ್ಲೆಲ್ಲ ಸೇರಿಗೆ ಎಲ್ಲ ಭಕ್ತಾದರ ಜೊತೆ ಬಂದು ಇಲ್ಲಿ ನಮ್ಮ ಸ್ವಾಮೀಜಿ ಅವರು ಮೊದಲು ಪಾದುಕೆಯನ್ನು ಪೂಜೆ ಮಾಡಲು ಹೇಳಿದರು. ಪೂಜೆ ಮಾಡಿದೆವು. ಆ ನಂತರ ಶ್ರೀಚಕ್ರ ಸ್ಥಾಪನೆಗೊಳ್ಳುವಂಥದ್ದು ಅದನ್ನು ಕೂಡ ಪೂಜೆ ಮಾಡಿದೆವು. ಅದರ ನಂತರ ಪ್ರಭಾವಳಿ ಬೆಳ್ಳಿ ಪ್ರಭಾವಳಿ ಇದ್ದದ್ದು ಅದನ್ನು ಕೂಡ ಪೂಜೆ ಮಾಡಿ ಎಲ್ಲ ಆರತಿ ಮಾಡಿ ಮಂಗಳಾರತಿಯೊಂದಿಗೆ ಜೈಕಾರದೊಂದಿಗೆ ಎಲ್ಲ ಸದ್ಭಕ್ತರೊಂದಿಗೆ ಗುಡಿಯ ಪ್ರವೇಶ ಮಾಡಿ ಒಳಗೆ ಸ್ಥಾಪನೆ ಮಾಡಿದೆವು. ಇನ್ನು ಮುಂದೆ ಅದರ ಬಗ್ಗೆ ಇನ್ನೂ ಮಧ್ಯಾಹ್ನದಿಂದ ಅದರದೊಂದು ಜಲಾಭಿಷೇಕ, ಆಮ್ಯಾಗ ತೈಲಾಭಿಷೇಕ, ಪುಷ್ಪಾಭಿಷೇಕ ಅಂತ ಅನ್ನೋದಂತ ಒಂದು 6 ತರದ ವಿವಿಧ ಅಭಿಷೇಕಗಳು ಕೈಗೊಂಡ ನಂತರ ರಾತ್ರಿ ಅದನ್ನ ಅಲಂಕಾರ ಮಾಡಿ ದೇವಿಗೆ ಅರ್ಪಿಸ್ತೇವೆ, ಸ್ಥಾಪನೆ ಮಾಡ್ತೇವೆ. ನಂತರ ಬೆಳಿಗ್ಗೆ ಸಾಧಾರಣ 3 ಗಂಟೆಯಿಂದ ಹೋಮ ಹವನ ಒಂದು ಮಾಡ್ತಾ ಬೆಳಗ್ಗಿನವರೆಗೂ ಅದಾಗ್ತದೆ. ನಂತರ ಇಲ್ಲೇ ಸೇರಿರುವಂತ ಎಲ್ಲ ಭಕ್ತಾದಿಗಳಿಗೂ 2 ದಿನದ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಮಾಡಿದ್ದಾಗಿದೆ. ವಾದ್ಯ ಮೇಳವನ್ಗೊಂದಿಗೆ ಮತ್ತೆ ಇದನ್ನ ಒಂದು ವಿಶ್ರಂಭಣೆಯಿಂದ ವೇದಿಕೆ ಕಾರ್ಯಕ್ರಮ ಇಟ್ಟುಕೊಂಡು ಬೆಳ್ಳಿ ದಾನ ಮಾಡದಂತವ್ರಾಗ್ಲಿ, ಹಣದ ರೂಪದಿಂದ ಸಹಾಯ ಮಾಡದಂತವ್ರಾಗ್ಲಿ, ಅಂದ್ರೆ ವಸ್ತು ರೂಪದಿಂದ ಸಹಾಯ ಮಾಡಿದವ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಎಲ್ಲ ನಮ್ಮ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಧನಧಾನ್ಯದಿಂದ ಸಹಾಯ ಮಾಡಿದವರು, ದಾನ ಮಾಡಿದವ್ರಿಗೂ ಕೂಡ ಎಲ್ಲರಿಗೂ ಒಂದು ಕೃತಜ್ಞತೆ ಭಾವದಿಂದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಮಾಡಿ ಅವ್ರಿಗೆ ಗೌರವ ಪೂರ್ವಕ ಕಳಿಸ್ಕೊಡೋ ಒಂದು ವಿಚಾರ ಇಟ್ಕೊಂಡಿದ್ದೇವೆ. ಇವತ್ತು ಸಾಯಂಕಾಲ 6 ಗಂಟೆಯಿಂದ ನಮ್ಮ ಗುರುಗಳು ಬಂದಿರ್ತಾರ. ವೇದಿಕೆ ಮೇಲೆ ಅವ್ರ ಸ್ಥಾಪನೆ, ಅವ್ರ ಉಪಸ್ಥಿತಿಯಲ್ಲಿ ಈ ವೇದಿಕೆ ಕಾರ್ಯಕ್ರಮ ನಡೀತದೆ. ನಾಳೆಗೂ ಕೂಡ
ಸಾಯಂಕಾಲ 5 ಗಂಟೆಯಿಂದ ಸುಮಾರು 8-8:30 ತನಕ ವೇದಿಕೆ ಕಾರ್ಯಕ್ರಮ ಇದೆ. ಎಲ್ಲರೂ ಬಂದಿರ್ತಾರೆ. ಎಲ್ಲ ನಮ್ಮ ಸಮಾಜ ಬಾಂಧವರು ಹುಬ್ಬಳ್ಳಿ ಧಾರವಾಡದಿಂದ ಬಂದಿದ್ದಾರೆ. ಎಲ್ಲರಿಗೂ ಒಂದು ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಒಂದು ಎಲ್ಲರೂ ಯಶಸ್ವಿ ಮಾಡಿ ದೇವಿಯ ಅನುಗ್ರಹ ಪಡೆದು ಆಶೀರ್ವಾದ ದೇವಿ ಎಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊಂಡು ಎಲ್ಲ ಭಕ್ತಾದಿಗಳಿಗೂ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಹ್ವಾನ ಮಾಡಿಸ್ತೇನೆ. ನನ್ನ ಹೆಸರು ಸುಭಾಷ್ ಹನುಮಂತಪ್ಪ ಅತಣಿ ಅಂತ. ನಾನೀಗ ಈ ಟ್ರಸ್ಟಿಯ ಅಧ್ಯಕ್ಷನಾಗಿದ್ದೇನೆ. ಇವತ್ತಿನ ದಿವಸ ಸಿದ್ದನಪೇಟೆ ಶ್ರೀ ಬನಶಂಕರಿ ದೇವಿಗೆ 6.5 kg ರಜತ ಪ್ರಭಾವಳಿಯನ್ನ ಹಾಗೂ ಪಂಚಲೋಹದ ಶ್ರೀಚಕ್ರ ಹಾಗೂ ಕಲ್ಲಿನ ಪಾದುಕೆಗಳನ್ನ ನಾವು ಅಂಚಟಗೇರಿ ಓಣಿ ಶ್ರೀ ಬನಶಂಕರಿ ದೇವಸ್ಥಾನದಿಂದ 108 ಕುಂಭ ಆರತಿ ವಾದ್ಯ ಮೇಳಗಳೊಂದಿಗೆ ನಮ್ಮ ದೇವಸ್ಥಾನಕ್ಕೆ ಬರಮಾಡ್ಕೊಂಡ್ವಿ. ಇನ್ನು ಮುಂದೆ ಇವತ್ತಿನ ಸಾಯಂಕಾಲ ದಿವಸ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನಗಳು ಮಧ್ಯಾಹ್ನ 3ರಿಂದ ಪ್ರಾರಂಭಗೊಳ್ಳಲಿದೆ. ಅದಾದ ನಂತರ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಇದೆ. ಅಖಿಲ ಭಾರತ ಏಕೈಕ ದೇವಾಂಗ ಜಗದ್ಗುರುಗಳಾದಂತಹ ಶ್ರೀ 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 ದಯಾನಂದಪುರಿ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಮಹಿಳಾ ಮಂಡಳದವರು ಶಾಕಾಂಬರಿ ಮಹಿಳಾ ಮಂಡಳದವರು ನಡೆಸಿಕೊಡ್ತಾ ಇದ್ದಾರೆ. ನಾಳೆ ದಿನಾನೂ ಕೂಡ ಬೆಳಿಗ್ಗೆ 4ರಿಂದ ಅಭಿಷೇಕ ಹೋಮ ಹವನಾದಿಗಳೊಂದಿಗೆ ಮಧ್ಯಾಹ್ನ 11:15 ಸುಮಾರಿಗೆ ಪೂರ್ಣಾಹುತಿ ಜರುಗಲಿದೆ. 11:15 ಪೂರ್ಣಾಹುತಿ ಆದ ನಂತರ ಶ್ರೀಚಕ್ರಕ್ಕೆ ಸಾಮೂಹಿಕ ಕುಂಕುಮಾರ್ಚನೆ ಹಾಗೂ ಲಲಿತಾ ಸಹಸ್ರನಾಮ ಪಾರಾಯಣ ಆದ ನಂತರ ಪ್ರಸಾದದ ವ್ಯವಸ್ಥೆ ಇದೆ. ಸಾಯಂಕಾಲ ದಾನಿಗಳಿಗೆ ಹಾಗೂ ಸೇವಾಕರ್ತರಿಗೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾಳೆಯ ದಿವಸ ಡಾಕ್ಟರ್ KG ಬ್ಯಾಕೋಡಿ ಧಾರವಾಡ ಜಿಲ್ಲಾ ದೇವಾಂಗ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ KG ಬ್ಯಾಕೋಡಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ 2 ದಿವಸದ ಕಾರ್ಯಕ್ರಮಗಳಿಗೆ ಎಲ್ಲ ಹುಬ್ಬಳ್ಳಿ ಧಾರವಾಡ ದೇವಾಂಗ ಸಮಾಜದ ಬಂಧುಗಳು ಹಾಗೂ ಸಕಲ ಸದ್ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನ ತಮ್ಮ ಮುಖೇನ ಯಶಸ್ವಿಗೊಳಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತೀನಿ ಸರ್. ಅಂಚಟಗೇರಿ ಓಣಿ ಶ್ರೀ ಬನಶಂಕರಿ ದೇವಸ್ಥಾನ ಸುಮಾರು ಇವತ್ತಿನ ದಿವಸ ಇಲ್ಲಿ 108 ಇದಿತ್ತು ಸರ್. ಸುಮಾರು 400ರಿಂದ 500 ಜನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರೆ ಪ್ರಸಾದಕ್ಕೆಲ್ಲ 1000ರಿಂದ 1500 ಮಂದಿಗೆ ಪ್ರಸಾದದ ವ್ಯವಸ್ಥೆಯನ್ನ ನಾವು ಇಲ್ಲಿ ಮಾಡಿದೀವಿ ಸರ್. ಇವತ್ತು ಮಧ್ಯಾಹ್ನ ಪ್ರಸಾದ ಹಾಗೂ ಸಾಯಂಕಾಲ, ನಾಳೆ ಬೆಳಿಗ್ಗೆ ಟಿಫಿನ್ ಮತ್ತು ಮಧ್ಯಾಹ್ನ ಪ್ರಸಾದ ಸಾಯಂಕಾಲ ಪ್ರಸಾದ 1000ರಿಂದ 1500 ಜನಕ್ಕೆ ಆಗುವಂಗ ವ್ಯವಸ್ಥೆಯನ್ನ ಟ್ರಸ್ಟ್ ಕಮಿಟಿಯವರು ಮಾಡಿದ್ದಾರೆ ಸರ್. ನನ್ನ ಹೆಸರು ವೀರಣ್ಣ ರಾಮಚಂದ್ರ ನಿಂಬರ್ಗಿ, ಟ್ರಸ್ಟ್ ಕಮಿಟಿಯ ಕಾರ್ಯದರ್ಶಿ ಸರ್. ನನ್ನ ಹೆಸರು ಲಕ್ಷ್ಮಿ ಸುವಳ್ಳಿ ಅಂತ ಹೇಳಿ. ನಾನು ಸಿದ್ದನಪೇಟೆ ದೇವಾಂಗ ಸಮಾಜದಲ್ಲಿ ಶ್ರೀ ಶಾಕಾಂಬರಿ ಮಹಿಳಾ ಮಂಡಳದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಈ ಒಂದು ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಕಾರಣ ಏನಂದ್ರೆ, ನಾವು ಬಹಳ ದಿನಗಳಿಂದ ದೇವಿಗೆ ಒಂದು ಪ್ರಭಾವಳಿಯನ್ನ ಸಮರ್ಪಣೆ ಮಾಡ್ಬೇಕಂತ ಹೇಳಿ ಆಸೆ ಇಟ್ಕೊಂಡಿದ್ವಿ. ಆ ಒಂದು ಆಸೆ ಈ ಮೂಲಕ ಈಡೇರಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕುಂಭದಿಂದ 108 ಕುಂಭಗಳನ್ನ ಮೆರವಣಿಗೆ ಮೂಲಕ ನಾವು ತಗೊಂಡ್ ಬಂದು ದೇವಿಗೆ ಅದನ್ನ ಸಮರ್ಪಣೆ ಮಾಡ್ಬೇಕಂತ ಹೇಳಿ ಬಹಳ ಜನರ ಇಚ್ಛೆ ಇತ್ತು. ಆ ಇಚ್ಛೆಯನ್ನ ನಾವು ಇಂದಿನ ದಿನ ಸಾಕಾರಗೊಳಿಸ್ಕೊಂಡಿದ್ದೇವೆ ಅಂತ, ದೇವಿಯ ಅನುಗ್ರಹದಿಂದ ಸಾಕಾರಗೊಳಿಸ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದೇವಿಯ ದೇವಸ್ಥಾನ ಬಹಳ ದಿನಗಳಿಂದ ಆ ದೇವಸ್ಥಾನ ಇತ್ತು. ಆ ದೇವಸ್ಥಾನ ಈಗ ಕೆಲವು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ತನ್ನ ನವೀಕರಣಗೊಂಡು ಮತ್ತೆ ಈ ದಿನ ಅದು ದೇವಿಯ ಶ್ರೀಚಕ್ರ ಮತ್ತು ಪಾದಗಳನ್ನ ಹೊಸದಾಗಿ ಇವತ್ತು ಮೆರವಣಿಗೆ ಮುಖಾಂತರ ತಗೊಂಡ್ಬಂದು ಪೂರ್ತಿಯಾಗಿ ಹುಬ್ಬಳ್ಳಿಯಲ್ಲಿ ನಾವು ಅದನ್ನ ಏನ್ ಮಾಡಿದ್ವಿ ಅಂತಂದ್ರೆ, ಅಂಚಟಗೇರಿ ಓಣಿಯ ದೇವಸ್ಥಾನದಿಂದ ದುರ್ಗದ ಬೈಲಾಗಿ ನಮ್ಮ ದೇವಸ್ಥಾನಕ್ಕೆ ಪೂರ್ಣ ಕುಂಭದೊಂದಿಗೆ ನಮ್ಮ ದೇವಿ ದೇವಸ್ಥಾನಕ್ಕೆ ಇವತ್ತಿನ ದಿನ ತಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ನಂಗೆ ಸಂತೋಷ. ಲಕ್ಷ್ಮೀ ಸುವಳ್ಳಿ ಅಂತ.